ಇವಿಎಂ ಬದಲು ಬ್ಯಾಲೆಟ್ ಪೇಪರ್ನಲ್ಲಿ ಜಿಬಿಎ ಚುನಾವಣೆ, ಮತ ಕಳವು ತಪ್ಪಿಸೋದಕ್ಕೆ ಈ ಕ್ರಮ ಎಂದ ಚುನಾವಣಾ ಆಯೋಗ. ಈ ನಿರ್ಧಾರಕ್ಕೆ ಕಾಂಗ್ರೆಸ್ನಲ್ಲೇ ಅಪಸ್ವರ. ಮಾಜಿ ಸಂಸದ ಡಿಕೆ ಸುರೇಶ್ ಆಕ್ಷೇಪ, ಬ್ಯಾಲೆಟ್ ತರುವುದು ಅವಶ್ಯಕತೆ ಇಲ್ಲ ಅನ್ನಿಸುತ್ತದೆ. ಇವಿಎಂ ಬದಲು ಬ್ಯಾಲೆಟ್ ಪೇಪರ್ನಲ್ಲಿ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ನಡೆಸೋದಕ್ಕೆ ಪ್ಲಾನು. ನೆನ್ನೆ ಹೇಳ್ತಾ ಇದ್ವಿ, ಮತ ಕಳವನ್ನ ತಪ್ಪಿಸೋದಕ್ಕೆ ಈ ಕ್ರಮ ಎಂದ ಚುನಾವಣಾ ಆಯೋಗ, ಎಲೆಕ್ಷನ್ ಕಮಿಷನ್. ಈ ನಿರ್ಧಾರಕ್ಕೆ ಕಾಂಗ್ರೆಸ್ ಬಂಗಲೆಯಲ್ಲೇ ಅಪಸ್ವರ, ಭಿನ್ನರಾಗ. ಮಾಜಿ ಸಂಸದ ಡಿಕೆ ಸುರೇಶ್ ಆಕ್ಷೇಪ, ಬ್ಯಾಲೆಟ್ ತರುವುದು ಅವಶ್ಯಕತೆ ಇಲ್ಲ ಅನ್ನಿಸುತ್ತದೆ. ಈಗಲೇ ನಾವು ಒಂದು ಹೆಜ್ಜೆ ಮುಂದೆ ಹೋಗಿದ್ದೇವೆ, ಅಂದ್ರೆ ಅಪ್ಡೇಟ್ ಆಗಿದ್ದೀವಿ. ಸ್ಥಳೀಯ ಸಂಸ್ಥೆಯ ಚುನಾವಣೆ ಎಲ್ಲವೂ ಕರ್ನಾಟಕ ಸರ್ಕಾರದ ವ್ಯಾಪ್ತಿಯಲ್ಲೇ ಇರುತ್ತೆ. ಅದನ್ನ ತಿರುಚೋದಕ್ಕೆ ಯಾರಿಂದಲೂ ಆಗುವುದಿಲ್ಲ ಅಲ್ವೇ ಎಂದು ಪ್ರಶ್ನೆ. ಇವಿಎಂ ಬದಲು ಬ್ಯಾಲೆಟ್ ಪೇಪರ್ನಲ್ಲಿ ಜಿಬಿಎ ಚುನಾವಣೆ, ಮತ ಕಳವು ತಪ್ಪಿಸುವುದಕ್ಕೆ ಈ ಕ್ರಮ ಎಂದ ಚುನಾವಣಾ ಆಯೋಗ. ಡಿಕೆ ಸುರೇಶ್ ಅದಕ್ಕೊಂದು ಆಕ್ಷೇಪ. ಒಂದು ವೇಳೆ ಅನಾಹುತಗಳಾದರೆ ದಿನಕ್ಕೆ 40 ಬಾರಿ ಹೇಳ್ತೀರಿ ಮತ ಕಳವಾಗಿದೆ ಅಂತ. ಲೋಕಸಭಾ ಎಲೆಕ್ಷನ್ನಲ್ಲಿ ಮಹದೇವಪುರ ಲೋಕಸಭಾ ಕ್ಷೇತ್ರವೇ ಅದಕ್ಕೆ ನಿದರ್ಶನ. ರಾಹುಲ್ ಗಾಂಧಿ ಹೋದ ಕಡೆಯಲ್ಲೆಲ್ಲ ಓಪನ್ ಕ್ಯಾಂಪೇನ್ ಮಾಡಿದ್ರು. ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ 8ಕ್ಕೂ ಹೆಚ್ಚು ಸ್ಥಾನ ಗೆದ್ದ ಕಾಂಗ್ರೆಸ್ಸು ನಾವು 22 ಸ್ಥಾನ ಗೆಲ್ಲಬೇಕಾಗಿತ್ತು, ಅದನ್ನು ತಪ್ಪಿಸಿದ್ದು ಈ ಇವಿಎಂ ಅಂತ ಹೇಳಿದ್ರು ರಾಹುಲ್ ಗಾಂಧಿ. ಸರಿ, ಲೋಕಲ್ ಬಾಡಿ ಎಲೆಕ್ಷನ್ಗಳೆಲ್ಲ ಆಯಾಯ ರಾಜ್ಯದ ವ್ಯಾಪ್ತಿಗೆ ಬರುತ್ತೆ. ಆ ರಾಜ್ಯದ ನಿಯಂತ್ರಣದಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ಗಳಿರ್ತಾವೆ. ಉದಾಹರಣೆಗೆ ZP ಆಗಿರಲಿ, GBA ಆಗಿರಲಿ, ಹೀಗೆ ಬರುವಂತಹ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳು. ರಾಜ್ಯ ಸರ್ಕಾರದ ನಿಯಂತ್ರಣದಲ್ಲಿರ್ತಕ್ಕಂತಹ ಈ ಎಲೆಕ್ಷನ್ನಲ್ಲಿ ಅಕ್ರಮಗಳಾಗಲಾರದು ಅನ್ನೋದು ಡಿಕೆ ಸುರೇಶ್ ರವರ ವಾದ. ಮಾಜಿ ಸಂಸದ, ನಮ್ಮ ನಿಯಂತ್ರಣದಲ್ಲಿ ಅಥವಾ ನಮ್ಮ ಸುಪರ್ದಲ್ಲಿ ಇರ್ತಕ್ಕಂತಹ ಎಲೆಕ್ಷನ್ನಲ್ಲಿ ಈ ತರಹದ ಅಕ್ರಮ ಆಗಲಾರದು. ಹಂಗಿದ್ದಾಗ ನೀವು ಯಾಕೆ ಬ್ಯಾಲೆಟ್ ಪೇಪರ್ ತರ್ತೀರಿ ಅನ್ನೋದು ಪಕ್ಕದ ಮನೆಯವರ ಆಕ್ಷೇಪ ಅಲ್ಲ, ಸ್ವಂತ ಮನೆಯವರದು. ಅದು ತರುವ ಅವಶ್ಯಕತೆ ಏನಿತ್ತು ಅಂತ. ಬ್ಯಾಲೆಟ್ ತರುವುದು ಅವಶ್ಯಕತೆ ಇರಲಿಲ್ಲ ಅನ್ನಿಸುತ್ತದೆ. ಈಗಲೇ ನಾವು ಒಂದು ಹೆಜ್ಜೆ ಮುಂದೆ ಹೋಗಿದ್ದೇವೆ. ಸ್ಥಳೀಯ ಸಂಸ್ಥೆ ಚುನಾವಣೆ ಎಲ್ಲವೂ ಕರ್ನಾಟಕ ಸರ್ಕಾರದ ವ್ಯಾಪ್ತಿಯಲ್ಲೇ ಇರುತ್ತೆ, ಅದನ್ನು ತಿರುಚೋದಕ್ಕೆ ಯಾರಿಂದಲೂ ಆಗುವುದಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ರಾಹುಲ್ ಗಾಂಧಿ ಹಿಂದೆ ಸಮಾವೇಶಗಳಲ್ಲಿ ಹೇಳ್ತಾ ಇದ್ರು, ದೇಶದಲ್ಲಿ ನಡೆಯುವಂತಹ ರಾಷ್ಟ್ರೀಯ ಚುನಾವಣೆಗಳು, ಇನ್ನು ರಾಜ್ಯ ಮಟ್ಟದ MLA ಎಲೆಕ್ಷನ್ ಆಗಿರಲಿ, ಇನ್ನು ಲೋಕಸಭಾ ಎಲೆಕ್ಷನ್ ಆಗಿರಲಿ, ಈ ಎಲೆಕ್ಷನ್ಗಳಲ್ಲಿಯೂ ಕೂಡ ಸಾಂಪ್ರದಾಯಿಕ ಬ್ಯಾಲೆಟ್ ಪೇಪರ್ ಬಂದಿದ್ದರೆ ಚೆನ್ನಾಗಿರ್ತಿತ್ತು. ಅಂದರೆ ಈ ಹಿಂದೆ ಇದ್ದಂತಹ ಸಾಂಪ್ರದಾಯಿಕ ಪದ್ಧತಿ. ಈ ಇವಿಎಂ ಎನ್ನುವಂಥ ಅತ್ಯಾಧುನಿಕ ಸಂಪ್ರದಾಯಗಳು ಕೆಲವೊಮ್ಮೆ ಅಕ್ರಮ ನಡೆಯೋದಕ್ಕೂ ಕೂಡ ಅದು ಪ್ರೇರಣೆ ಕೊಡುತ್ತೆ. ಯಾರಿಗೋ ಹಾಕೋ ಮತ ಇನ್ಯಾರಿಗೋ ಹೋಗಿ ವ್ಯವಸ್ಥಿತವಾಗಿ ಅದನ್ನು ಮಾಡಲಾಗುತ್ತೆ ಅಂತ ಹೇಳಿ ಚುನಾವಣಾ ಆಯೋಗದ ವಿರುದ್ಧ ಧ್ವನಿ ಎತ್ತಿದ್ರು ಯಾರು? ರಾಹುಲ್ ಗಾಂಧಿ. ನಿಮ್ಮ ರಾಷ್ಟ್ರೀಯ ನಾಯಕರ ರಾಗಕ್ಕೂ ರಾಜ್ಯ ಮಟ್ಟದ ಕಾಂಗ್ರೆಸ್ನ ರಾಗಕ್ಕೂ ವ್ಯತ್ಯಾಸಗಳಿದ್ದಾವೆ. ಡಿಕೆ ಸುರೇಶ್ ನೋಡಿ ಹೇಳ್ತಿದ್ದಾರೆ, ಅದರ ಅವಶ್ಯಕತೆ ಏನಿತ್ತು? ನಮ್ಮ ವ್ಯಾಪ್ತಿಗೆ ಬರುವಂಥ ಚುನಾವಣೆ ಅಲ್ವಾ, ನಮ್ಮ ನಿಯಂತ್ರಣದಲ್ಲಿರ್ತಕ್ಕಂಥ ಚುನಾವಣೆಗೆ ಬ್ಯಾಲೆಟ್ ಪೇಪರ್ ತರುವಂಥ ಅವಶ್ಯಕತೆ ಏನಿತ್ತು? ಒಂದು ಸಮಯದ ಉಳಿತಾಯ, ಖರ್ಚು ಉಳಿತಾಯ, ಅಕ್ರಮ, ಹೀಗೆ ನಾನಾ ಕಾರಣಗಳನ್ನು ಮುಂದಿಟ್ಟುಕೊಂಡು ಬ್ಯಾಲೆಟ್ ಪೇಪರ್ ತರಬೇಕು, ಜಾರಿಯಾಗಬೇಕು ಅಂಥೇಳಿ ಕಾಂಗ್ರೆಸ್ಸಿಗರು ಪಟ್ಟು ಹಿಡಿದಿದ್ರು. ಆದರೆ ಈಗ ಕಾಂಗ್ರೆಸ್ಸಿಗರ ಅಪಸ್ವರ ಕೇಳಿ ಬಂದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.